ಶುಭೋದಯ. ಸ್ಲಿಪ್ ಡಿಸ್ಕ್, ಡಿಸ್ಕ್ ಡಿಜೆನರೇಷನ್, ಹರ್ನಿಯೇಟೆಡ್ ಡಿಸ್ಕ್, ಪೆರಿಫಾರ್ಮಿಸ್ ಸಿಂಡ್ರೋಮ್ ಇದೆಲ್ಲ ಏನು ಅಂತ ಅನ್ಕೋತಿದ್ದೀರಾ? ಇದೆಲ್ಲ ನಮ್ಮ ಬೆನ್ನಿನಲ್ಲಿ ಕಾಣುವಂತಹ ಸಮಸ್ಯೆಗಳು. ತುಂಬ ಹೊತ್ತು ನಿಂತು ಕೆಲಸ ಮಾಡುವಂಥದ್ದು, ಅಥವಾ ತಪ್ಪು ಭಂಗಿಯಲ್ಲಿ ಕುಳಿತುಕೊಂಡು ಕೆಲಸ ಮಾಡುವುದು, ಅಥವಾ ಯಾವುದಾದರೂ ಅಪಘಾತದಿಂದ ಬೆನ್ನಿನ ತೊಂದರೆ ಬರಬಹುದು, ಅಥವಾ ಮೂಳೆ ಸವೆತದಿಂದಲೂ ಈ ಬೆನ್ನಿನಲ್ಲಿ ತೊಂದರೆ ಕಾಣಿಸಬಹುದು. ನಿಯಮಿತವಾದ ಯೋಗಾಭ್ಯಾಸದಿಂದ ಈ ತೊಂದರೆಗಳನ್ನು ತಡೆಗಟ್ಟಬಹುದು. ಈಗಾಗಲೇ ಈ ಸಮಸ್ಯೆ ಇದ್ದವರು ನಿಮ್ಮ ವೈದ್ಯರ ಸಲಹೆ ಮೇರೆಗೆ ಒಳ್ಳೆಯ ಗುರುಗಳ ಮಾರ್ಗದರ್ಶನದಿಂದ ಈ ಆಸನಗಳನ್ನೆಲ್ಲವನ್ನು ನೀವು ಮಾಡಬಹುದು. ಹೀಗೆ ಮಾಡುತ್ತಾ ಬಂದಾಗ ಬೆನ್ನಿನ ಸ್ನಾಯುಗಳು ಶಕ್ತಿಯಾಗಿ ಬೆನ್ನಿನಲ್ಲಿ ಕಂಡುಬರುವಂತಹ ನೋವು ತೊಂದರೆಯನ್ನು ನಾವು ತಡೆಗಟ್ಟಬಹುದು. ಮೊದಲಿಗೆ ಮುದ್ರದೊಂದಿಗೆ ನಾವು ಪ್ರಾರಂಭ ಮಾಡೋಣ. ಮೊದಲಿನ ಮುದ್ರ ಬ್ಯಾಕ್ ಮುದ್ರ. ಈ ಬ್ಯಾಕ್ ಮುದ್ರ ಹೇಗೆ ಮಾಡೋದು? ನಿಮ್ಮ ಎಡಕೈಯ ತೋರು ಬೆರಳು ಮತ್ತು ಹೆಬ್ಬೆರಳನ್ನು ಜೊತೆಯಾಗಿ ಇಟ್ಟುಕೊಳ್ಳಿ. ಬಲಕೈಯ ನಡು ಬೆರಳು ಮತ್ತು ಸಣ್ಣ ಬೆರಳನ್ನು ಜೊತೆಯಾಗಿ ಇಟ್ಟು ನಿಮ್ಮ ತೊಡೆಯ ಮೇಲೆ ಇಟ್ಟುಕೊಳ್ಳಿ. ಇದು ಬ್ಯಾಕ್ ಮುದ್ರ. ಈ ಮುದ್ರ ಬೆನ್ನಿನ ಹುರಿಗೆ ಶಕ್ತಿಯನ್ನು ಕೊಡುತ್ತದೆ. ಬೆನ್ನಿನ ನರಗಳಾಗಲಿ ಸ್ನಾಯುಗಳಿಗಾಗಲಿ ಜೀವವನ್ನು ಕೊಡುತ್ತದೆ. ಇದರ ಜೊತೆಗೆ ಇವತ್ತು ಇವರು ಬಾಕ್ಸ್ ಬ್ರೀದಿಂಗ್ ಅಂತ ಒಂದು ಪ್ರಾಣಾಯಾಮವನ್ನು ಮಾಡುತ್ತಾರೆ. ಈ ಪ್ರಾಣಾಯಾಮ ನಮ್ಮ ಮನಸ್ಸನ್ನು ಶಾಂತವಾಗಿಡಲು ಸಹಾಯ ಮಾಡುತ್ತದೆ. ಪ್ರಾರಂಭಿಸೋಣ. ದೀರ್ಘ ಉಸಿರು ತೆಗೆದುಕೊಳ್ಳಿ. 1 2 3 4 ಉಸಿರನ್ನು ಹಿಡಿದುಕೊಳ್ಳಿ. ಇದನ್ನು ಕುಂಭಕ ಅಂತ ಕರೀತಾರೆ. 1 2 3 4 ಉಸಿರನ್ನು ಹೊರಗೆ ಬಿಡಿ. ದೀರ್ಘವಾಗಿ 1 2 3 4 ಮತ್ತೆ ಉಸಿರನ್ನು ಹಿಡಿದುಕೊಳ್ಳಿ. ಇದನ್ನು ರೇಚಕ ಅಂತ ಕರೀತಾರೆ. 1 2 3 4 ಇದನ್ನು ನೀವು 6ರಿಂದ 8 ಬಾರಿ ಮಾಡಬಹುದು. ಯಾವುದೇ ರೀತಿ ಆಂಗ್ಸೈಟಿ ಸಮಸ್ಯೆ ಇದ್ದವರು ಈ ಪ್ರಾಣಾಯಾಮವನ್ನು ದಿನನಿತ್ಯ ಮಾಡಿ. ಬೆನ್ನಿನ ಸಮಸ್ಯೆ ಇದ್ದವರು ಈ ಮುದ್ರದೊಂದಿಗೆ ನೀವು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿಕೊಳ್ಳಬಹುದು. ನಂತರದ್ದು ಆಸನ ಭಾಗ. ಕೈಯನ್ನು ರಿಲ್ಯಾಕ್ಸ್ ಮಾಡಿ. ಮೊದಲ ಆಸನ ಮಾರ್ಜರಿ ಆಸನ. ನಿಮ್ಮ 2 ಹಸ್ತಗಳನ್ನು ನೆಲದ ಮೇಲೆ ಇಟ್ಟು ಮಂಡಿಯ ಮೇಲೆ ಬನ್ನಿ. ನಿಮ್ಮ ಬೆನ್ನು ನೇರವಾಗಿರಬೇಕು. ಯಾವುದೇ ರೀತಿ ಮಂಡಿ ಸಮಸ್ಯೆ ಇದ್ದವರು ಈ ಆಸನವನ್ನು ಮಾಡಬೇಡಿ. ಮಂಡಿಯಲ್ಲಿ ಯಾವುದೇ ರೀತಿ ಒತ್ತಡ ಬೇಡ. ಇನ್ಹೇಲ್ ಮಾಡುತ್ತಾ ನಿಮ್ಮ ಸ್ಪೈನನ್ನು ಸ್ಟ್ರೆಚ್ ಮಾಡಿ. ಮೇಲಕ್ಕೆ ನೋಡಿ, ಚೆಸ್ಟನ್ನು ಮುಂದೆ ಮಾಡಿ. ಎಕ್ಸೇಲ್ ಮಾಡುತ್ತಾ ಬೆನ್ನನ್ನು ರೌಂಡ್ ಆಗಿ ಬಾಗಿಸಿ ನಿಮ್ಮ ಗಲ್ಲವನ್ನು ಎದೆಗೆ ತಾಗಿಸಿ. ಹೀಗೆ ಮಾಡುವುದರಿಂದ ಸ್ಪೈನಿನ ಸ್ನಾಯುಗಳಿಗೆ ಶಕ್ತಿ ಬರ್ತದೆ. ಇನ್ಹೇಲ್, ಮತ್ತೆ ಬೆನ್ನನ್ನು ನೇರವಾಗಿ ಸ್ಟ್ರೆಚ್ ಮಾಡಿ ಗಲ್ಲವನ್ನು ಮೇಲಕ್ಕೆತ್ತಿ. ಎಕ್ಸೇಲ್ ಮಾಡುತ್ತಾ ಬೆನ್ನನ್ನು ರೌಂಡ್ ಬಾಗಿಸಿ ಗಲ್ಲವನ್ನು ಎದೆಗೆ ತಾಗಿಸಿ. ಇನ್ನೊಮ್ಮೆ ಇನ್ಹೇಲ್, ದೀರ್ಘವಾದ ಉಸಿರು, ಬೆನ್ನನ್ನು ಸ್ಟ್ರೆಚ್ ಮಾಡಿ. ಎಕ್ಸೇಲ್ ಮಾಡುತ್ತಾ ನಿಮ್ಮ ಗಲ್ಲವನ್ನು ಎದೆಗೆ ತಾಗಿಸಿ ಬೆನ್ನನ್ನು ಸಾಧ್ಯವಾದಷ್ಟು ರೌಂಡ್ ಮಾಡಿ. ಇನ್ನೊಮ್ಮೆ ಕೊನೆಯ ಬಾರಿ ಇನ್ಹೇಲ್, ಮಾರ್ಜರಿ ಆಸನ, ಕ್ಯಾಟ್ ಪೊಸಿಷನ್ ಅಂತ ಹೇಳ್ತಾರೆ. ಎಕ್ಸೇಲ್, ಬಿಟಿಲಾಸನ, ಕೌ ಪೊಸಿಷನ್. ಮತ್ತೆ ಇನ್ಹೇಲ್ ಮಾಡುತ್ತಾ ಸಮಸ್ಥಿತಿ. ವಜ್ರಾಸನಕ್ಕೆ ಬನ್ನಿ. ನಂತರದ ಆಸನ ಕಪೋತಾಸನ. ಕಪೋತಾಸನದಲ್ಲಿ ಮೊದಲಿಗೆ ನಿಮ್ಮ ಬಲಕಾಲನ್ನು ಮುಂದಕ್ಕೆ ಚಾಚಿ, ಬಲ ಮಂಡಿ ಮತ್ತು ಬಲ ಆಂಕಲ್ ನೇರವಾಗಿ ಒಂದೇ ಲೈನಲ್ಲಿ ಇಟ್ಕೊಳ್ಳಿ. ಎಡಕಾಲನ್ನು ನೇರವಾಗಿ ಹಿಂದಕ್ಕೆ ಚಾಚಿ ನಿಮ್ಮ ಎಡ ಕಾಲಿನ ಬೆರಳುಗಳು ಹೊರಮುಖವಾಗಿರಲಿ. 2 ಹಸ್ತವು ಮುಂದಕ್ಕೆ ಇಡಿ. ನಿಮ್ಮ ಬೆನ್ನು ನೇರವಾಗಿರಲಿ. ಇನ್ಹೇಲ್, ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ಎಕ್ಸೇಲ್ ಮಾಡುತ್ತಾ ಬೆನ್ನನ್ನು ನೇರವಾಗಿ ಮುಂದಕ್ಕೆ ಬಾಗಿಸಿ. ಇಲ್ಲಿ ನಿಮ್ಮ ಬಲಕಾಲಿನ ಹಿಪ್ ಮತ್ತು ತೊಡೆಗೆ ಒಳ್ಳೆಯ ಸ್ಟ್ರೆಚ್ ಸಿಗ್ತಾ ಇದೆ. ಯಾರಿಗಾದರೂ ಸಯಾಟಿಕ ತೊಂದರೆ ಇದ್ದವರು ಈ ಆಸನವನ್ನು ದಿನಾಲ ಅಭ್ಯಾಸ ಮಾಡಬಹುದು. 3
2 ಸಾಧ್ಯವಾದಲ್ಲಿ ಹಣೆ ಅಥವಾ ಗಲ್ಲವನ್ನು ನೆಲಕ್ಕೆ ತಾಗಿಸಬಹುದು. 2 1 ಇನ್ಹೇಲ್ ದೀರ್ಘವಾದ ಉಸಿರಿನೊಂದಿಗೆ ಮೇಲೆ ಬನ್ನಿ. ಎಕ್ಸೇಲ್ ಸಮಸ್ಥಿತಿ. ನಿಮ್ಮ ಬಲಕಾಲನ್ನು ಈಗ ಹಿಂದಕ್ಕೆ ತೆಗೆದುಕೊಂಡು ಹೋಗಿ ಎಡಕಾಲನ್ನು ಮುಂದಕ್ಕೆ ಚಾಚಿ. ಇಲ್ಲಿ ಮತ್ತೆ ಎಡ ಮಂಡಿ ಮತ್ತು ಎಡ ಪಾದ ಒಂದೇ ಸಾಲಿನಲ್ಲಿರಲಿ. ಬಲಕಾಲನ್ನು ಆದಷ್ಟು ಹಿಂದಕ್ಕೆ ಚಾಚಿ ಕಾಲಿನ ಬೆರಳುಗಳು ಹಿಮ್ಮುಖವಾಗಿರಲಿ. 2 ಕೈಗಳು ಮ್ಯಾಟಿನ ಮೇಲೆ ಇಟ್ಟುಕೊಂಡು ನೇರವಾಗಿ ಬೆನ್ನನ್ನು ಇಟ್ಟು ದೀರ್ಘವಾದ ಉಸಿರು ತೆಗೆದುಕೊಳ್ಳಿ. ಎಕ್ಸೇಲ್ ಮಾಡುತ್ತಾ ಮತ್ತೆ ಮುಂದಕ್ಕೆ ಬಾಗಿ. ಕೈಗಳನ್ನು ಆದಷ್ಟು ಮುಂದೆ ಚಾಚಿ. ಈಗ ನಿಮ್ಮ ಈ ಸ್ಟ್ರೆಚ್ ಎಡಕಾಲಿನ ತೊಡೆ ಮತ್ತು ಹಿಪ್ ಆಂತು ಮತ್ತು ಬೆನ್ನಿನ ಭಾಗದಲ್ಲಿ ಬರ್ತದೆ. 3 2 1 ಇನ್ಹೇಲ್ ಮೇಲೆ ಬನ್ನಿ. ಎಕ್ಸೇಲ್. 2 ಎಡಕಾಲನ್ನು ಹಿಂದಕ್ಕೆ ತೆಗೆದುಕೊಂಡು ಹೋಗಿ. ಬಲಕಾಲು ಹಿಂದೆ ಇರಲಿ, ಎಡಕಾಲು ಹಿಂದೆ ಇರಲಿ. ನಿಮ್ಮ ಹೊಟ್ಟೆಯ ಮೇಲೆ ಮಲಗಿಕೊಳ್ಳಿ. ಮುಂದಿನ ಆಸನ ಭುಜಂಗಾಸನ. 2 ಹಸ್ತ ನಿಮ್ಮ ಚೆಸ್ಟಿನ ಸೈಡಲ್ಲಿ ಇಟ್ಕೊಳ್ಳಿ. ಕಾಲಿನ ಬೆರಳುಗಳು ಹೊರಮುಖವಾಗಿರಲಿ, ಬೆನ್ನು ನೇರವಾಗಿರಲಿ. ಇನ್ಹೇಲ್ ಮಾಡುತ್ತಾ ಭುಜಗಳನ್ನು ತಿರುಗಿಸುತ್ತಾ ಮೇಲಕ್ಕೆ ಬನ್ನಿ. ಸಾಧ್ಯವಾದಲ್ಲಿ ನಿಮ್ಮ ಉದರ ಅಲ್ಲಿವರೆಗೆ ನಿಮ್ಮ ದೇಹವನ್ನು ಎತ್ತಿ ಹಿಡಿಯಬಹುದು. ಬೆನ್ನಿನ ಸಮಸ್ಯೆ ಜಾಸ್ತಿ ಆಗಿದ್ದು ಮೇಲಕ್ಕೆ ಬರಲು ಸಾಧ್ಯವಿಲ್ಲದವರು ನಿಧಾನಕ್ಕೆ ಅರ್ಧ ಭುಜಂಗಾಸನವನ್ನು ಮಾಡಬಹುದು. ಇವರು ಅರ್ಧ ಭುಜಂಗಾಸನ ಹೇಗೆ ಅಂತ ತೋರಿಸ್ತಾರೆ. ಎಲ್ಬೋವನ್ನು ಮಡಚಿ ಕೆಳಗೆ ಇನ್ನೊಂದು ಸ್ವಲ್ಪ ಬಾಗಿ. ಇಷ್ಟೇ ಸಾಕು. ಇಲ್ಲಿ ನಾವು ಲೋವರ್ ಬ್ಯಾಕಿನ ಸ್ನಾಯುಗಳನ್ನು ಸ್ಟ್ರಾಂಗ್ ಅಥವಾ ಫ್ಲೆಕ್ಸಿಬಲ್ ಆಗಿ ಮಾಡಲಿಕ್ಕೆ ನೋಡ್ತಾ ಇದ್ದೇವೆ. ಇಲ್ಲೇ 3 ರಿಂದ 5 ಉಸಿರನ್ನು ತೆಗೆದುಕೊಳ್ಳಿ. ಭುಜದಲ್ಲಿ ಯಾವುದೇ ರೀತಿಯ ತೊಂದರೆ ಇರಬಾರ್ದು, ಯಾವುದೇ ನೋವು ಕಾಣಿಸ್ಕೊಳ್ಳಬಾರ್ದು. ಎಕ್ಸೇಲ್ ಸಮಸ್ಥಿತಿ. ಮುಂದಿನ ಆಸನ ಸೇತು ಬಂದಾಸನ. ಮತ್ತೆ ನಿಮ್ಮ ಬೆನ್ನಿನ ಮೇಲೆ ಬಂದು ಮಲಗಿಕೊಳ್ಳಿ. ನಿಧಾನಕ್ಕೆ ಎದ್ದು ಬೆನ್ನಿನ ಮೇಲೆ ಮಲಗಿಕೊಳ್ಳಿ. 2 ಕಾಲುಗಳನ್ನು ಮಡಚಿ, ಮಂಡಿಯನ್ನು ಮಡಚಿ, ಪಾದಗಳನ್ನು ಆದಷ್ಟು ನಿಮ್ಮ ಹಿಪ್ಪಿನ ಪಕ್ಕಕ್ಕೆ ತನ್ನಿ. ಸಾಧ್ಯವಾದಲ್ಲಿ ನಿಮ್ಮ ಹಿಮ್ಮಡಿಗಳನ್ನು 2 ಕೈಗಳಿಂದ ಹಿಡಿದುಕೊಳ್ಳಬಹುದು ಅಥವಾ ಕೈಗಳನ್ನು ಭುಜದ ನೇರವಾಗಿ ಇಟ್ಕೊಳ್ಬಹುದು. ಇಲ್ಲಿ ಇನ್ಹೇಲ್ ಮಾಡುತ್ತಾ ದೀರ್ಘವಾದ ಉಸಿರು ತೆಗೆದುಕೊಂಡು ನಿಮ್ಮ ಹಿಪ್ಪನ್ನು ಮೇಲಕ್ಕೆ ಎತ್ತಿ. ಇಲ್ಲಿ ನಿಮ್ಮ ಚೆಸ್ಟ್, ನಿಮ್ಮ ಗಲ್ಲಕ್ಕೆ ತಾಗಬೇಕು. ನೀವು ಕೆಳಗಿನ ಬೆನ್ನು, ಲೋವರ್ ಬ್ಯಾಕ್, ಹಿಪ್ಪಿಗೂ ಒಳ್ಳೆಯ ಒಂದು ಸ್ಟ್ರೆಚನ್ನು ಕೊಡ್ತಾ ಇದ್ದೀರಿ. ಇನ್ಹೇಲ್. ಯಾವುದೇ ರೀತಿ ಹೊಟ್ಟೆಯ ಸಮಸ್ಯೆ ಇದ್ದವರು ಅಥವಾ ಶಸ್ತ್ರಚಿಕಿತ್ಸೆ ಆದವರು ಈ ಆಸನವನ್ನು ಮಾಡುವುದು ಬೇಡ. 2 3 ಎಕ್ಸೇಲ್. ನಿಧಾನವಾಗಿ ಬೆನ್ನನ್ನು ಕೆಳಗೆ ಬಿಡಿ. ಮುಂದಿನ ಆಸನ ಸುಪ್ತ ವೀರಾಸನ, ಸುಪ್ತ ವಜ್ರಾಸನ, ಸುಪ್ತ ಬದ್ಧ ಕೋನಾಸನ. ಸುಖಾಸನಕ್ಕೆ ಬನ್ನಿ. ಇವರು ಸುಪ್ತ ವಜ್ರಾಸನವನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಇವರು ಸುಪ್ತ ವೀರಾಸನವನ್ನು ಮಾಡ್ತಾರೆ. ಇವರು ಸುಪ್ತ ಬದ್ಧ ಕೋನಾಸನವನ್ನು ಮಾಡ್ತಾ ಇದ್ದಾರೆ. ಸೊ ಸುಪ್ತ ಬದ್ಧ ಕೋನಾಸನದಲ್ಲಿ 2 ಪಾದಗಳನ್ನು ಜೊತೆಯಾಗಿ ಸೇರಿಸಿ ನಿಮ್ಮ ಮೊಣ ಕೈಯಿಂದ ಕೈಯನ್ನು ಮ್ಯಾಟ್ ಮೇಲೆ ಇಟ್ಟು ಆದಷ್ಟು ನೇರವಾಗಿ ಬೆನ್ನನ್ನು ಹಿಡಿದುಕೊಂಡು ದಿಂಬಿನ ಮೇಲೆ ಮಲಗಿಕೊಳ್ಳಿ. ಯಾವುದೇ ಬೆನ್ನಿನ ಸಮಸ್ಯೆ ಇದ್ದವರು ಈ ಆಸನವನ್ನು ಮಾಡಬಹುದು. ಆದರೆ ನೆನಪಿರಲಿ, ದಿಂಬಿನ ಸಹಾಯದಿಂದ ಈ ಆಸನವನ್ನು ಮಾಡಿ. ಇದು ಸುಪ್ತ ವೀರಾಸನ. ಇಲ್ಲಿ ಬೆನ್ನಿನ ಸ್ಟ್ರೆಚ್ ಜೊತೆಗೆ ಕಾಲಿನ ತೊಡೆಗಳಿಗೂ ಸ್ಟ್ರೆಚ್ ಸಿಗುತ್ತದೆ. ಇದು ಸುಪ್ತ ವಜ್ರಾಸನ. ಮತ್ತು ಇದು ಅಷ್ಟೇ, ಬೆನ್ನು ಮತ್ತು ಕಾಲಿನ ತೊಡೆಗಳಿಗೆ ಒಳ್ಳೆಯ ಸ್ಟ್ರೆಚ್ ಸಿಗ್ತದೆ. ಬ್ರೀದ್ ಇನ್,
3 2 1. ನಿಮ್ಮ ಎಲ್ಬೋವನ್ನು ನೆಲಕ್ಕೆ ಊರಿ ಮೊಣಕೈಯನ್ನು ಊರಿಕೊಂಡು ನಿಧಾನವಾಗಿ ಮೇಲಕ್ಕೆ ಬನ್ನಿ. ಎಕ್ಸೇಲ್, ಸಮಸ್ಥಿತಿ. ಕಾಲನ್ನು ಮುಂದಕ್ಕೆ ಚಾಚಿ ದಂಡಾಸನಕ್ಕೆ ಬನ್ನಿ. ಮುಂದಿನ ಆಸನ ಸುಪ್ತ ಕಪೋತಾಸನ. ಬೆನ್ನಿನ ಮೇಲೆ ಮಲಗಿಕೊಳ್ಳಿ. 2 ಕಾಲನ್ನು ಮಡಚಿ ಬಲ ಕಾಲನ್ನು ಎಡ ಮಂಡಿಯ ಮೇಲೆ ಇಟ್ಟುಕೊಳ್ಳಿ. 2 ಕೈಗಳಿಂದ ಎಡ ಕಾಲನ್ನು ನಿಮ್ಮ ಹೊಟ್ಟೆ ಭಾಗಕ್ಕೆ ಎಳೆದು ಹಿಡಿಯಿರಿ. ನೆನಪಿರಲಿ, ಇಲ್ಲಿ ನೀವು ಬೆನ್ನನ್ನು ಎತ್ತುವುದು ಬೇಡ, ಹಿಪ್ಪನ್ನು ಎತ್ತುವುದು ಬೇಡ. ಆದಷ್ಟು ನಿಮ್ಮ ಟೇಲ್ ಬೋನ್ ಮ್ಯಾಟಿಗೆ ತಾಗಿರಲಿ. ದೀರ್ಘವಾದ ಉಸಿರು. ಬಲ ಕಾಲಿನ ಹಿಪ್ ಮತ್ತು ಲೋವರ್ ಬ್ಯಾಕಿಗೆ ಇಲ್ಲಿ ಸ್ಟ್ರೆಚ್ ಸಿಗ್ತಾ ಇದೆ. 2 3. ಎಕ್ಸೇಲ್, ಸಮಸ್ಥಿತಿ. ಕಾಲನ್ನು ಚೇಂಜ್ ಮಾಡಿ. ಈಗ ಎಡ ಕಾಲನ್ನು ಬಲ ಕಾಲಿನ ಮಂಡಿಯ ಮೇಲೆ ಇಟ್ಟುಕೊಳ್ಳಿ. 2 ಕೈಗಳ ಸಹಾಯದಿಂದ ಬಲ ಕಾಲನ್ನು ಮುಂದಕ್ಕೆ ನಿಮ್ಮ ಹೊಟ್ಟೆಯ ಭಾಗಕ್ಕೆ ಎಳೆದುಕೊಳ್ಳಿ. ನೆನಪಿರಲಿ, ಬೆನ್ನನ್ನು ಎತ್ತುವುದಾಗಲಿ ಹಿಪ್ಪನ್ನು ಎತ್ತುವುದಾಗಲಿ ಮಾಡಬಾರದು. ಇಲ್ಲಿ ನಿಮ್ಮ ಎಡ ಕಾಲಿನ ಹಿಪ್ ಇರ್ಬೋದು, ಲೋವರ್ ಬ್ಯಾಕಿಗೆ ಸ್ಟ್ರೆಚ್ ಬರ್ತದೆ. ಹೀಗೆ ಮಾಡುವುದರಿಂದ ನಿಮ್ಮ ಬೆನ್ನಿನ ಸ್ನಾಯುಗಳು ಶಕ್ತಿಯುತವಾಗುತ್ತದೆ. 3 2 1. ಇನ್ಹೇಲ್, ಎಕ್ಸೇಲ್, ಸಮಸ್ಥಿತಿ. ಕಾಲನ್ನು ಮಡಚಿ ಮತ್ತೆ ಮಂಡಿಯನ್ನು ಮಡಚಿ 2 ಪಾದಗಳನ್ನು ಮ್ಯಾಟಿನ ಮೇಲೆ ಇಡಿ. ಮುಂದಿನ ಆಸನ ಮೇರು ವಕ್ರಾಸನ, ಸುಪ್ತ ಮೇರು ವಕ್ರಾಸನ. 2 ಕೈಗಳನ್ನು ಭುಜದ ನೇರವಾಗಿ ಹಿಡಿದುಕೊಳ್ಳಿ. 2 ಪಾದಗಳನ್ನು ಜೊತೆಯಾಗಿ ಇಟ್ಟುಕೊಳ್ಳಿ. ದೀರ್ಘವಾದ ಉಸಿರು ತೆಗೆಯುತ್ತಾ ನಿಮ್ಮ ಕೆಳಭಾಗ ಬೆನ್ನಿನಿಂದ 2 ಕಾಲುಗಳನ್ನು ಟ್ವಿಸ್ಟ್ ಮಾಡುತ್ತಾ ಬಲಬದಿಗೆ ತೆಗೆದುಕೊಂಡು ಹೋಗಿ. 2 ಮಂಡಿ ಒಂದರ ಮೇಲೆ ಒಂದು ಇರಲಿ. ನಿಮ್ಮ ದೃಷ್ಟಿ ಎಡ ಕೈಯ ಹಸ್ತದ ಮೇಲಿರಲಿ. ಸಾಧ್ಯವಾದಷ್ಟು ಟ್ವಿಸ್ಟ್ ಮಾಡಿ. ಯಾವುದೇ ರೀತಿ ಕೆಳಭಾಗದ ಬೆನ್ನಿನ ಸಮಸ್ಯೆ ಇದ್ದವರು ಈ ಆಸನವನ್ನು ಮಾಡಬಹುದು. 3 ದೀರ್ಘವಾದ ಉಸಿರು. 2 1. ಇನ್ಹೇಲ್ ಮಾಡುತ್ತಾ ನಡುವಿಗೆ ಬನ್ನಿ. ಮತ್ತೆ ಎಕ್ಸೇಲ್ ಮಾಡುತ್ತಾ ನಿಧಾನವಾಗಿ 2 ಮಂಡಿಗಳನ್ನು ಎಡಬದಿಗೆ ತೆಗೆದುಕೊಂಡು ಹೋಗಿ ನಿಮ್ಮ ದೃಷ್ಟಿ ಬಲಬದಿಯ ಕೈಯ ಮೇಲೆ ಇರಲಿ. ಬ್ರೀದ್ ಇನ್, ಬ್ರೀದ್ ಔಟ್. 3 2 1. ಇನ್ಹೇಲ್, ನಡು ಸೆಂಟರಿಗೆ ಬನ್ನಿ. ಎಕ್ಸೇಲ್, ಸಮಸ್ಥಿತಿ. ಕೊನೆಯ ಭಾಗ ಪವನ ಮುಕ್ತಾಸನ. 2 ಮಂಡಿಗಳನ್ನು ಮಡಚಿ ಕಾಲಿಗೆ ಹೊಟ್ಟೆಯ ಹತ್ತಿರ ಹಿಡಿದುಕೊಳ್ಳಿ. 3 2 1. ಎಕ್ಸೇಲ್, ಸಮಸ್ಥಿತಿ. ನಿಧಾನವಾಗಿ ಕಾಲನ್ನು ನೇರವಾಗಿಟ್ಟು ಶವಾಸನಕ್ಕೆ ಬನ್ನಿ. ನನ್ನ ಹೆಸರು ರೇಷ್ಮಾ. ನಾನು ಸುಮಾರು 2 ವರ್ಷಗಳಿಂದ ಯೋಗ ಅಭ್ಯಾಸ ಮಾಡ್ತಾ ಇದ್ದೇನೆ. ಡೆಲಿವರಿಯ ನಂತರ ಬೆನ್ನಿನ ಭಾಗದಲ್ಲಿ ಅತಿಯಾದ ನೋವು ಕಾಣಿಸ್ಕೊಂಡಿತ್ತು. ಯಾವುದೇ ಔಷಧದಿಂದನೂ ಬರೀ ತಾತ್ಕಾಲಿಕ ಪರಿಹಾರ ದೊರಕಿತು ಅಷ್ಟೇ. ಆದ ಕಾರಣ ನಾನು ಆಸನಗಳನ್ನು ಕಲಿತು ದಿನನಿತ್ಯ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೇನೆ. ಇದರಿಂದ ನನ್ನ ಬೆನ್ನು ನೋವಿನ ಸಮಸ್ಯೆ ಸಂಪೂರ್ಣವಾಗಿ ವಾಸಿಯಾಗಿದೆ. ಹಾಗೂ ನಾನು ಎಲ್ಲ ಕೆಲಸಗಳನ್ನು ತುಂಬ ಸಲೀಸಾಗಿ ಮಾಡಲು ಸಾಧ್ಯವಾಗ್ತಾ ಇದೆ.